ಇನ್ನು ಸಿಎಂ ಬದಲಾವಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಈ ಬಗ್ಗೆ ಹೈಕಮಾಂಡ್ ಗೊಂದಲವನ್ನ ನಿವಾರಣೆ ಮಾಡಬೇಕು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಇತ್ಯರ್ಥ ಆಗಲೇಬೇಕು ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಇದು ಇತ್ಯರ್ಥ ಆದರೆ ಮಾತ್ರ ರಾಜ್ಯದಲ್ಲಿ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವುದೇ ರೀತಿಯ ಗೊಂದಲ ಇರೋದಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ರಾಜಣ್ಣ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಆಗ್ಬೇಕಿದೆ. ನಾನು ಪದೇ ಪದೇ ನಿಮ್ಮ ಮೂಲಕನೂ ಹೇಳಿದ್ದೀನಿ, ಪತ್ರದ ಮೂಲಕನೂ ಹೇಳಿದ್ದೀನಿ. ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ, ಎಫೆಕ್ಟಿವ್ನೆಸ್ ಹೋಗ್ತದೆ. ಈಗ ಅಧಿಕಾರಿಗಳು ನೋಡಂತಾಳಪ್ಪ ಇದೇನೋ ಇದಂತೆ ಅದಂತೆ, ಮಂತ್ರಿ ಬದಲಾಗ್ತಾರಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸಂಶಯ ಅವ್ರ ತಲೆನಲ್ಲೂ ಇರ್ತದೆ. ಅದರಿಂದ ಮಂತ್ರಿ ಬದಲಾಗ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಏನ್ ಹೇಳ್ತಾರೆ ನೋಡಂತಾಳು ಅನ್ನೋರು ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ಮುಖ್ಯಮಂತ್ರಿನೇ ಬದಲಾಗ್ತಾರೆ, ಏನಾಗ್ತದೆ ನೋಡೋಣ ಇರುವವರು ಇರ್ತಾರೆ. ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಯಾವ ಪಾರ್ಟಿ ಬರಲಿ, ಯಾರ ಅಧಿಕಾರಕ್ಕೆ ಬರಲಿ, ಅವರಂತೂ ಪರ್ಮನೆಂಟ್ ಗಿರಾಕಿಗಳು ಅವರು. ಅದರಿಂದ ಅವ್ರ ಥಿಂಕಿಂಗೇ ಬೇರೆ ಇರ್ತವೆ. ಹಾಗಾಗಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ನಡೀತಕ್ಕಂಥದ್ದಕ್ಕೆ ಅದು ಒಂದು ವೇಗ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೊಂದಲ ನಿವಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳನ್ನ ಮುಂದುವರಿಸೋದು, ಅವರಿಗೆ ರಿಶಫಲ್ಗೆ ಅವಕಾಶ ಕೊಡೋದು ಅಥವಾ ಬದಲಾವಣೆ ಏನು ಹೈಕಮಾಂಡ್ ತಲೆನಲ್ಲಿ ಏನಿದೆಯೋ ಅದನ್ನ ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ನೀವು ಕೂಡ ಸಾಕಷ್ಟು ಹಿರಿಯರಿಂದ ಡೆಲ್ಲಿ ಮಟ್ಟದ ಕಾಂಟ್ಯಾಕ್ಟ್ ಇರುವಂತದ್ದು. ಮುಖ್ಯಮಂತ್ರಿ ಬದಲಾವಣೆ ಆ ಥರದ್ದು ಏನಾದ್ರು ಇದೆಯಾ ಸರ್? ಎಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆ ಥರದ್ದು ಏನಾದ್ರು ಇದೆಯಾ? ನೋಡಪ್ಪ, ಅವ್ರ ತಲೆನಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರಬಹುದು. ಹಾಗಾಗಿ ಏನಿದೆ ನೋಡೋಣ. ಈಗ ನಮ್ಗೇನೋ ಇದಾಗಿತ್ತು, ಎಷ್ಟೋ 30 ತಿಂಗಳು ಅಂತ ಹೇಳಿ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತೆ ಪದೇ ಪದೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆತರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿ ಅವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡು ಅಂದ್ರೆ ಒಂದೇ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಹೈಕಮಾಂಡ್ ಅವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಇನ್ನು ಸಿಎಂ ಬದಲಾವಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಈ ಬಗ್ಗೆ ಹೈಕಮಾಂಡ್ ಗೊಂದಲವನ್ನ ನಿವಾರಣೆ ಮಾಡಬೇಕು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಇತ್ಯರ್ಥ ಆಗಲೇಬೇಕು ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಇದು ಇತ್ಯರ್ಥ ಆದರೆ ಮಾತ್ರ ರಾಜ್ಯದಲ್ಲಿ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವುದೇ ರೀತಿಯ ಗೊಂದಲ ಇರೋದಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ರಾಜಣ್ಣ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಆಗ್ಬೇಕಿದೆ. ನಾನು ಪದೇ ಪದೇ ನಿಮ್ಮ ಮೂಲಕನೂ ಹೇಳಿದ್ದೀನಿ, ಪತ್ರದ ಮೂಲಕನೂ ಹೇಳಿದ್ದೀನಿ. ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ, ಎಫೆಕ್ಟಿವ್ನೆಸ್ ಹೋಗ್ತದೆ. ಈಗ ಅಧಿಕಾರಿಗಳು ನೋಡಂತಾಳಪ್ಪ ಇದೇನೋ ಇದಂತೆ ಅದಂತೆ, ಮಂತ್ರಿ ಬದಲಾಗ್ತಾರಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸಂಶಯ ಅವ್ರ ತಲೆನಲ್ಲೂ ಇರ್ತದೆ. ಅದರಿಂದ ಮಂತ್ರಿ ಬದಲಾಗ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಏನ್ ಹೇಳ್ತಾರೆ ನೋಡಂತಾಳು ಅನ್ನೋರು ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ಮುಖ್ಯಮಂತ್ರಿನೇ ಬದಲಾಗ್ತಾರೆ, ಏನಾಗ್ತದೆ ನೋಡೋಣ ಇರುವವರು ಇರ್ತಾರೆ. ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಯಾವ ಪಾರ್ಟಿ ಬರಲಿ, ಯಾರ ಅಧಿಕಾರಕ್ಕೆ ಬರಲಿ, ಅವರಂತೂ ಪರ್ಮನೆಂಟ್ ಗಿರಾಕಿಗಳು ಅವರು. ಅದರಿಂದ ಅವ್ರ ಥಿಂಕಿಂಗೇ ಬೇರೆ ಇರ್ತವೆ. ಹಾಗಾಗಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ನಡೀತಕ್ಕಂಥದ್ದಕ್ಕೆ ಅದು ಒಂದು ವೇಗ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೊಂದಲ ನಿವಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳನ್ನ ಮುಂದುವರಿಸೋದು, ಅವರಿಗೆ ರಿಶಫಲ್ಗೆ ಅವಕಾಶ ಕೊಡೋದು ಅಥವಾ ಬದಲಾವಣೆ ಏನು ಹೈಕಮಾಂಡ್ ತಲೆನಲ್ಲಿ ಏನಿದೆಯೋ ಅದನ್ನ ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ನೀವು ಕೂಡ ಸಾಕಷ್ಟು ಹಿರಿಯರಿಂದ ಡೆಲ್ಲಿ ಮಟ್ಟದ ಕಾಂಟ್ಯಾಕ್ಟ್ ಇರುವಂತದ್ದು. ಮುಖ್ಯಮಂತ್ರಿ ಬದಲಾವಣೆ ಆ ಥರದ್ದು ಏನಾದ್ರು ಇದೆಯಾ ಸರ್? ಎಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆ ಥರದ್ದು ಏನಾದ್ರು ಇದೆಯಾ? ನೋಡಪ್ಪ, ಅವ್ರ ತಲೆನಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರಬಹುದು. ಹಾಗಾಗಿ
ಏನಿದೆ ನೋಡೋಣ. ಈಗ ನಮ್ಗೇನೋ ಇದಾಗಿತ್ತು ಎಷ್ಟೋ 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತೆ ಪದೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆತರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿ ಅವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದೇ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಹೈಕಮಾಂಡ್ ಅವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಇನ್ನು ಸಿಎಂ ಬದಲಾವಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಈ ಬಗ್ಗೆ ಹೈಕಮಾಂಡ್ ಗೊಂದಲವನ್ನ ನಿವಾರಣೆ ಮಾಡಬೇಕು ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಇತ್ಯರ್ಥ ಆಗಲೇಬೇಕು ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಇದು ಇತ್ಯರ್ಥ ಆದರೆ ಮಾತ್ರ ರಾಜ್ಯದಲ್ಲಿ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವುದೇ ರೀತಿಯ ಗೊಂದಲ ಇರೋದಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ರಾಜಣ್ಣ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಆಗ್ಬೇಕಿದೆ. ನಾನು ಪದೇ ನಿಮ್ಮ ಮೂಲಕನೂ ಹೇಳಿದ್ದೀನಿ, ಪತ್ರದ ಮೂಲಕನೂ ಹೇಳಿದ್ದೀನಿ. ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ, ಎಫೆಕ್ಟಿವ್ನೆಸ್ ಹೋಗ್ತದೆ. ಈಗ ಅಧಿಕಾರಿಗಳು ನೋಡಂತಾಳಪ್ಪ ಇದೇನೋ ಇದಂತೆ ಅದಂತೆ, ಮಂತ್ರಿ ಬದಲಾಗ್ತಾರಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸಂಶಯ ಅವ್ರ ತಲೆನಲ್ಲೂ ಇರ್ತದೆ. ಅದರಿಂದ ಮಂತ್ರಿ ಬದಲಾಗ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಏನ್ ಹೇಳ್ತಾರೆ ನೋಡಂತಾಳು ಅನ್ನೋರು ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ಮುಖ್ಯಮಂತ್ರಿನೇ ಬದಲಾಗ್ತಾರೆ, ಏನಾಗ್ತದೆ ನೋಡೋಣ ಇರುವವರು ಇರ್ತಾರೆ. ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಯಾವ ಪಾರ್ಟಿ ಬರಲಿ, ಯಾರ ಅಧಿಕಾರಕ್ಕೆ ಬರಲಿ, ಅವರದ್ದು ಪರ್ಮನೆಂಟ್ ಗಿರಾಕಿಗಳು ಅವರು. ಅದರಿಂದ ಅವ್ರ ಥಿಂಕಿಂಗೇ ಬೇರೆ ಇರ್ತವೆ. ಹಾಗಾಗಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ನಡೀತಕ್ಕಂಥದ್ದಕ್ಕೆ ಅದು ಒಂದು ವೇಗ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೊಂದಲ ನಿವಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳನ್ನ ಮುಂದುವರಿಸೋದು, ಅವರಿಗೆ ರಿಶಫಲ್ಗೆ ಅವಕಾಶ ಕೊಡೋದು ಅಥವಾ ಬದಲಾವಣೆ ಹೈಕಮಾಂಡ್ ತಲೆನಲ್ಲಿ ಏನಿದೆಯೋ ಅದನ್ನ ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ಸರ್, ನೀವು ಕೂಡ ಸಾಕಷ್ಟು ಹಿರಿಯರಿಂದ ಡೆಲ್ಲಿ ಮಟ್ಟದ ಕಾಂಟ್ಯಾಕ್ಟ್ ಇರುವಂತದ್ದು. ಮುಖ್ಯಮಂತ್ರಿ ಬದಲಾವಣೆ ಆ ಥರದ್ದು ಏನಾದ್ರು ಇದೆಯಾ ಸರ್? ಎಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆ ಥರದ್ದು ಏನಾದ್ರು ಇದೆಯಾ? ನೋಡಪ್ಪ, ಅವ್ರ ತಲೆನಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರಬಹುದು. ಹಾಗಾಗಿ ಏನಿದೆ ನೋಡೋಣ. ಈಗ ನಮ್ಗೇನೋ ಇದಾಗಿತ್ತು ಎಷ್ಟೋ 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತೆ ಪದೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆತರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿ ಅವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದೇ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಹೈಕಮಾಂಡ್ ಅವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು.